ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಿಲ್ಪ. ನಾನಿವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು 5 kg ಹೈದರಾಬಾದ್ ಚಿಕನ್ ದಮ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಚಿಕನ್ನು 5 kg ಚಿಕನ್ ಇದೆ. ಇದು ಚಿಕನ್ನ ನೀಟಾಗಿ 2 ಸಲ ವಾಶ್ ಮಾಡಿ ತಗೊಂಡಿದ್ದೀನಿ. 5 kg ಚಿಕನ್ನು. ಹಾಗೆ ಅಕ್ಕಿ 5 kg ಅಕ್ಕಿ ಇದೆ. ಇದು ಮಾಮೂಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ 5 kg. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 15 ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ ಒಂದು ಅರ್ಧ ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಿರಿಯಾನಿ ಎಲೆ ತೊಗೊಂಡಿದ್ದೀನಿ. ಎಣ್ಣೆ ಮಾಡೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಒಂದು 10 ಸ್ಪೂನು ಧನಿಯಾ ಪೌಡ್ರು, 10 ಸ್ಪೂನು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. 1 ಲೀಟ್ರು ಮೊಸರು ತೊಗೊಂಡಿದ್ದೀನಿ. ಹಾಗೆ ಒಂದು 20 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು, ನೋಡಿ ಈ ಕಲರ್ ಬರೋವರೆಗೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಫ್ರೈಡ್ ಆನಿಯನ್ಸ್ ಮಾಡಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಏಲಕ್ಕಿ, 1 ಸ್ಪೂನು ಲವಂಗ, 1 ಸ್ಪೂನು ಕಲ್ಲುವ್ವು, ಜಾಪತ್ರೆ, ಸೋಂಪು 2 ಸ್ಪೂನು, ಹಾಗೆ ಮರಾಠಿ ಮೊಗ್ಗು 2 ತೊಗೊಂಡಿದ್ದೀನಿ. ಕೊತ್ತಂಬರಿ 1 ಕಟ್ ತೊಗೊಂಡಿದ್ದೀನಿ. ಹಾಗೆ ಪುದೀನ 1 ಕಟ್ ತೊಗೊಂಡಿದ್ದೀನಿ. ಹಾಗೆ ಒಂದು 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಈಗ ಚಿಕನ್ನ ಕಲಸಿಟ್ಕೊಳ್ಳೋಣ. ನೋಡಿ, ಈಗ ಇದಕ್ಕೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಕಲ್ಲುವ್ವು, ಸೋಂಪು, ಜಾಪತ್ರೆ ಎಲ್ಲ ಹಾಕ್ಕೊಂಡು, ಆನಂತರ ಇದಕ್ಕೆ ಬಿರಿಯಾನಿ ಎಲೆನ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 10 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಪುದೀನ, ಕೊತ್ತಂಬರಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 4 ಇಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆ ತುಪ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ನೋಡಿ, ಒಂದು ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಈ ಥರ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ. ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 10 ನಿಮಿಷ ಬಿಟ್ಬಿಡಬೇಕು. ಈಗ 10 ನಿಮಿಷದ ನಂತರ ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಈರುಳ್ಳಿನ ಇದಕ್ಕೆ ಅರ್ಧ ಹಾಕ್ಕೊತಾ ಇದ್ದೀನಿ. ಅರ್ಧ ಹಾಕ್ಕೊಂಡು ಆನಂತರ ಇದಕ್ಕೆ ಮೊಸರು 1 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊಸರು ಫಸ್ಟೇ ಹಾಕ್ಕೊಬೇಡಿ. ಈ ಥರ ಲಾಸ್ಟಲ್ಲಿ ಹಾಕ್ಕೊಳೋದ್ರಿಂದ ಉಪ್ಪು ಖಾರ ಎಲ್ಲ ಪೀಸಸ್ಗೆ ಹಿಡಿಯುತ್ತೆ. ನಮ್ಮ ಮೊಸರು ಫಸ್ಟೇ ಹಾಕ್ಕೊಂಬಿಟ್ರೆ ಮೊಸರೆಲ್ಲ ಎಳ್ಕೊಂಬಿಡುತ್ತೆ ಉಪ್ಪು ಖಾರನ. ಪೀಸಸ್ಗೆ ಉಪ್ಪು ಖಾರ ಹಿಡಿಯಲ್ಲ. ಅದಕ್ಕೆ ಈ ಥರ ಕೊನೆಯಲ್ಲಿ ಹಾಕ್ಕೊಂಡು ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು 1 ಅವರ್ ರೆಸ್ಟ್ ಕೊಡಬೇಕು. 1 ಅವರ್ ಟೈಮ್ ಇಲ್ಲ ಅನ್ನೋದಾದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ಬಿಡಿ. ಈಗ ನೋಡಿ, ಈ ಥರ ಎಲ್ಲ ಕಲಿಸ್ಕೊಂಡು ನೀಟಾಗಿ ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು 1 ಅವರು ಬಿಟ್ಬಿಡ್ತೀನಿ. ಈಗ ಅಕ್ಕಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅಕ್ಕಿನ ಒಂದು 2 ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೊತೀನಿ. ಇದನ್ನು ವಾಶ್ ಮಾಡಿ ತಗೊಂಬಂದಿದ್ದೀನಿ ನಾನು. ಈಗ ಇದಕ್ಕೆ ಅಕ್ಕಿ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಅಕ್ಕಿನ ನೆನೆಸ್ಕೊತೀನಿ 1 ಅವರು. ಈ ಥರ ನೀರು ಹಾಕ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಪ್ಲೇಟ್ ಮುಚ್ಚಿ ನೆನೆಯೋಕೆ ಇಟ್ಕೊತೀನಿ.
ಈಗ 1 ಅವರ್ ನಂತರ ಸ್ಟವ್ ಮೇಲೆ ಒಂದು ತಪ್ಪಲೆ ಇಟ್ಕೊಂಡಿದ್ದೀನಿ. ತಪ್ಪಲೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ನಾವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೇಕು. ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ. ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೇಕು. ಈಗ ಸೆಂಟ್ರಲ್ಲಿ ನಾವು ಪ್ಲೇಟ್ ತೆಗೆದುಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕು. ನೋಡಿ ಇದರಲ್ಲಿ ಚಿಕನಲ್ಲೇ ನೀರಿರುತ್ತೆ. ಹಾಗೆ ನಾವು ಎಣ್ಣೆ ಮತ್ತು ತುಪ್ಪ, ಮೊಸರು ಎಲ್ಲ ಹಾಕಿರೋದ್ರಿಂದ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಅದರಲ್ಲೇ ಚಿಕನ್ನು ಬೇಯುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೇಕು. ಈಗ ಇನ್ನೊಂದು ಪಾತ್ರೆಗೆ ನೀರು ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಮರಾಠಿ ಮೊಗ್ಗು 1-2, ಕಾಳು ಮೆಣಸು 1 ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಬಿರಿಯಾನಿ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಂಬೆ ರಸ, ಸ್ವಲ್ಪ ತುಪ್ಪ, ಹಾಗೆ ಎಣ್ಣೆ 1-2 ಸ್ಪೂನ್ ಎಣ್ಣೆ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಪುದೀನ, ಕೊತ್ತಂಬರಿ, ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ 2 ಹಿಡಿ ಉಪ್ಪು ಹಾಕಿದ್ದೀನಿ. ಆಮೇಲೆ ಬೇಕಾದರೆ ನೀರು ಮಳ್ಳದ ಮೇಲೆ ಚೆಕ್ ಮಾಡಿ ಬೇಕಾದರೆ ನಾವು ಹಾಕ್ಕೊಬೋದು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ಟವ್ ಮೇಲಿಕ್ಕಿ ನೀರು ಮಳ್ಳಿಸ್ಕೊಬೇಕು. ಈಗ ನಾನು ಇದನ್ನು ಸ್ಟವ್ ಮೇಲಿಕ್ಕಿ ಮಳ್ಳಿಸ್ಕೊತೀನಿ. ನೀರು ಪ್ಲೇಟ್ ಮುಚ್ಚಿ ನೀರು ಮಳ್ಳಿಸ್ಕೊತಾ ಇದ್ದೀನಿ. ಈಗ ನೀರು ಮಳ್ತಾಯಿದೆ. ಇದಕ್ಕೆ ನಾವು ಮೊದಲೇ ನೆನೆಸಿಟ್ಟಿರುವಂತಹ ಅಕ್ಕಿನ ನೀರು ತೆಗೆದುಬಿಟ್ಟು ಅಕ್ಕಿನ ಮಾತ್ರ ಇದಕ್ಕೆ ಹಾಕ್ಕೊಬೇಕು. ಈ ಥರ ಅಕ್ಕಿ ಎಲ್ಲ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಚೆಕ್ ಮಾಡ್ಕೊತಾ ಇದ್ದೀನಿ ಉಪ್ಪು ಆಗಿದೆಯಾ ಇಲ್ಲ ಅಂತ. ನಾವು ಈ ಥರ ತಗೊಂಡು ಬಾಯಲ್ಲಿ ಹಾಕ್ಕೊಂಡು ನೋಡಿದ್ರೆ ನೀರು ಉಪ್ಪು ಇರಬೇಕು. ಆ ಥರ ಇಲ್ಲ ಅಂತಂದರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನನಗಿಲ್ಲಿ ಉಪ್ಪು ಕಮ್ಮಿ ಇತ್ತು, ಅದಕ್ಕೆ ನಾನು ಇನ್ನೊಂದು ಹಿಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 80% ಅಕ್ಕಿನ ಬೇಯಿಸ್ಕೊಬೇಕು. ಫುಲ್ ಅನ್ನ ಮಾಡ್ಕೊಬೇಡಿ, ಒಂದು 80% ಬೆಂದರೆ ಸಾಕಾಗುತ್ತೆ. ಇನ್ನೊಂದು 80% ಚಿಕನಲ್ಲಿ ಬೇಯುತ್ತೆ. ಇಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದು 80% ಬೆಂದಿದೆ. ಈಗ ಇದನ್ನು ನೀರು ಸಪ್ರೇಟ್ ಮಾಡ್ಕೊತೀನಿ. ನೀರು ಸಪ್ರೇಟ್ ಮಾಡಿ ಅನ್ನ ಮಾತ್ರ ಚಿಕನಲ್ಲಿ ಹಾಕ್ಕೊಳ್ಬೇಕು. ಇಲ್ಲಿ ಚಿಕನ್ನೂ ಚೆಕ್ ಮಾಡ್ಕೊತಾ ಇದ್ದೀನಿ ಬೆಂದಿದೆಯಾ ಅಂತ. ನೀವಿಲ್ಲಿ ನೋಡ್ತಾ ಇರ್ಬೋದು ಚಿಕನ್ನು ಕೂಡ ನೋಡಿ ಅದರಲ್ಲಿನ ಎಣ್ಣೆ, ತುಪ್ಪ, ಮೊಸರು ಅದೇ ಸಾಕಾಗುತ್ತೆ, ನೀರು ಹಾಕಬೇಡಿ. ನೋಡಿ ಚಿಕನ್ನೂ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಚಿಕನ್ನ ಸೈಡ್ಗೆ ಎತ್ತಿಕ್ಕೊತಾ ಇದ್ದೀನಿ. ಒಂದು ಬೇಸನಲ್ಲಿ ಹಾಕಿ ಸೈಡ್ಗೆ ಎತ್ತಿಕ್ಕೊತಾ ಇದ್ದೀನಿ. ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಚಿಕನ್ನ ಇದಕ್ಕೆ ಅನ್ನ ಹಾಕ್ಕೊಬೇಕು. ನೀರು ಸಪ್ರೇಟ್ ಮಾಡಿಬಿಟ್ಟು ಬರೀ ಅಕ್ಕಿನ ಮಾತ್ರ ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಬೇಕು. ಒಂದು ಅರ್ಧ ಅನ್ನನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಅನ್ನ ಹಾಕ್ಕೊಂಡು ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಆನಂತರ ನಾವು ತೆಗೆದಿಟ್ಕೊಂಡಿರೋಂಥ ಚಿಕನ್ನ ಇದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡು ಈ ಚಿಕನ್ನೆಲ್ಲ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇನ್ನು ಉಳಿದಿರುವಂತಹ ಅನ್ನನೂ ಇದಕ್ಕೆ ಹಾಕ್ಕೊಬೇಕು. ಅನ್ನ ಹಾಕ್ಕೊಂಡು ಎಲ್ಲ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಫ್ರೈಡ್ ಆನಿಯನ್ಸು, ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಪುದೀನ, ಕೊತ್ತಂಬರಿ,
ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಾನು ರೆಡ್ ಫುಡ್ ಕಲರಲ್ಲಿ ಅನ್ನದ ಗಂಜಿ ಹಾಕ್ಕೊಂಡು ಇದನ್ನು ಈ ಥರ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಳೋದ್ರಿಂದ ಬಿರಿಯಾನಿ ಕಲರ್ಫುಲ್ಲಾಗಿ ಇರುತ್ತೆ. ಈಗ ಇದನ್ನು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ತಪ್ಪಲೆಯಲ್ಲಿ ನೀರಿಕ್ಕಿ ದಮ್ ಮಾಡ್ಕೊತಾ ಇದ್ದೀನಿ. ಈಗ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಲೋ ಫ್ಲೇಮಲ್ಲಿ ಇಕ್ಕಿ ದಮ್ ಮಾಡ್ಕೊಂಡಿದ್ದೀನಿ. ಈಗ ರೆಡಿಯಾಗಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ. ಚಿಕನ್ ಎಲ್ಲ ಬೆಂದಿದೆ, ಹಾಗೆ ರೈಸು ಕೂಡ ಬೆಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.